ಸ್ನೇಹಿತರೆ, ಇತಿಹಾಸದಲ್ಲಿ ಕ್ರಾಂತಿಗಳು ಹೇಗೆ ಹುಟ್ಟಿಕೊಳ್ಳುತ್ತವೆ? ಬಂದೂಕಿನ ನಳಿಕೆಯಿಂದ, ಹರಿತವಾದ ಕತ್ತಿಯಿಂದ, ಅಥವಾ ಧಗಧಗಿಸುವ ರಕ್ತಪಾತದಿಂದ? 2026ರ ಈ ಡಿಜಿಟಲ್ ಯುಗದಲ್ಲಿ ಇಡೀ ದೇಶವನ್ನು ಬೆಚ್ಚಿಬೀಳಿಸುತ್ತಿರುವ ಕ್ರಾಂತಿ ಹುಟ್ಟಿಕೊಂಡಿದ್ದು ಕೇವಲ ಒಂದು ಅವಮಾನದ ಮಾತಿನಿಂದ ಮತ್ತು ಕೈಲೊಂದು ಇಂಟರ್ನೆಟ್ ಕನೆಕ್ಷನ್ ಇರೋ ಸ್ಮಾರ್ಟ್ಫೋನ್ನಿಂದ. ಯೋಚನೆ ಮಾಡಿ, ನಿಮ್ಮ ಮನೆಯ ಕಿಚನ್ನಲ್ಲಿ ಒಂದು ಸಣ್ಣ ಜಿರಳೆ ಕಂಡ್ರೆ ನೀವು ಅಸಹ್ಯ ಪಡ್ತೀರಾ, ಹಿಟ್ ಸ್ಪ್ರೇ ಮಾಡ್ತೀರಾ, ಪೊರಕೆ ತಗೊಂಡು ಹೊಡ್ತೀರಾ ಅಲ್ವಾ? ಆದರೆ ಅದೇ ಜಿರಳೆಗಳ ಸೈನ್ಯ ಒಟ್ಟಾಗಿ ಎದ್ದು ನಿಂತರೆ ಅದು ಇಡೀ ದೇಶದ ರಾಜಕೀಯ ಧುರಿತರ ಸಿಂಹಾಸನವನ್ನೇ ನಡುಗಿಸಬಲ್ಲದು ಅಂದ್ರೆ ನೀವು ನಂಬಲೇಬೇಕು. ಕೇವಲ 72 ಗಂಟೆಗಳಲ್ಲಿ 10 ಮಿಲಿಯನ್ ಅಂದ್ರೆ 1 ಕೋಟಿಗೂ ಅಧಿಕ ಫಾಲೋವರ್ಸ್. ಯಾವುದೇ ಹಳೆ ರಾಜಕಾರಣಿಯ ಬೆಂಬಲವಿಲ್ಲ, ಕೋಟಿ ಫಂಡಿಂಗ್ ಇಲ್ಲ. ಇದೊಂದು ನಾಯಕರಿಲ್ಲದ ಕೇವಲ ಡಿಜಿಟಲ್ ಅಸ್ತ್ರಗಳನ್ನು ಹಿಡಿದ ಯುವ ಪಡೆಯ ಆರ್ಭಟ. ಇದರ ಹೆಸರು ಸಿಜೆಪಿ, ಕಾಕ್ರೋಚ್ ಜನತಾ ಪಾರ್ಟಿ. ಅಷ್ಟಕ್ಕೂ ಏನಿದು ಸಿಜೆಪಿ? ಇದನ್ನ ಅಸಲಿಗೆ ಕ್ರಿಯೇಟ್ ಮಾಡಿದ್ದು ಯಾರು? ಮತ್ತು ಇವರು ಇಡೀ ಸಿಸ್ಟಮ್ನ ಬುಡಕ್ಕೆ ಕೈ ಹಿಡಿದು ರೆಡಿ ಮಾಡ್ಕೊಂಡಿರೋ ಆ ಬೇಡಿಕೆಗಳಾದ್ರೂ ಏನು? ಕೊನೆವರೆಗೂ ನೋಡಿ. ಭಾರತದಲ್ಲಿ ರಾಜಕೀಯ ಅಂದ್ರೆ ನಮ್ಗೆ ತಕ್ಷಣ ನೆನಪಾಗುವುದು ದೊಡ್ಡ ಕಟೌಟ್ಗಳು, ಸುಳ್ಳು ಭರವಸೆಗಳ ಭಾಷಣಗಳು ಮತ್ತು ಜಾತಿ ಧರ್ಮದ ಹಳೆಯ ಲೆಕ್ಕಾಚಾರಗಳು. ಆದರೆ ಇವತ್ತಿನ ಜೆನ್ ಯುವಕರಿದ್ದಾರಲ್ಲ, ಇವರ ಆಲೋಚನಾ ಶೈಲಿಯೇ ಬೇರೆ, ಇವರ ಹೋರಾಟದ ಹಾದಿಯೇ ವಿಭಿನ್ನ. ಈ ಕಥೆ ಶುರುವಾಗೋದು ಕೇವಲ 1 ವಾರದ ಹಿಂದೆ. ಅಭಿಜಿತ್ ದೀಪ್ಕೆ ಅನ್ನುವ ಯುವಕ ಅಮೆರಿಕಾದ ಬೋಸ್ಟನ್ನಲ್ಲಿ ಕೂತು ಕೆಲಸಕ್ಕಾಗಿ ಅಪ್ಲಿಕೇಶನ್ ಹಾಕ್ತಾ ಇರ್ತಾನೆ. ಅದೇ ಸಮಯದಲ್ಲಿ ಭಾರತದಿಂದ ಒಂದು ಸುದ್ದಿ ಕಾಡ್ಗಿಚ್ಚಿನಂತೆ ಹಬ್ಬುತ್ತದೆ. ದೇಶದ ಅತ್ಯುನ್ನತ ನ್ಯಾಯಾಂಗದ ಸ್ಥಾನದಲ್ಲಿರುವ ಮುಖ್ಯ ನ್ಯಾಯಮೂರ್ತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಕೇಳುವ ಯುವಕರನ್ನು ಜಿರಳೆಗಳು ಮತ್ತು ಪರಾವಲಂಬಿಗಳು ಎಂದು ಕರೆಯುತ್ತಾರೆ. ದೇಶದ ಭವಿಷ್ಯವಾಗಬೇಕಿದ್ದ ವಿದ್ಯಾವಂತ ಯುವಪಡೆಯನ್ನು ಹೀಗೆ ಕೀಳಾಗಿ ಹೋಲಿಸಿದಾಗ ಯುವಕರ ಹತಾಶೆ ಮತ್ತು ಸಿಟ್ಟು ನೆತ್ತಿಗೇರುತ್ತದೆ. ಆದರೆ ಅಭಿಜಿತ್ ದೀಪ್ಗೆ ಈ ಅವಮಾನವನ್ನು ನೋಡಿ ಸುಮ್ಮನೆ ಕೂರಲಿಲ್ಲ. ಆ ಇಂಟರ್ನೆಟ್ ಅವಮಾನವನ್ನೇ ಒಂದು ಬ್ರ್ಯಾಂಡ್ ಆಗಿ, ಒಂದು ಹೊಸ ರಾಜಕೀಯ ಅಸ್ಮಿತೆಯನ್ನಾಗಿ ಬದಲಾಯಿಸಿಬಿಟ್ರು. ಅಲ್ಲಿಗೆ ಉದಯಿಸಿತು ಈ ಜಿರಳೆಗಳ ಸೈನ್ಯ, ಕಾಕ್ರೋಚ್ ಜನತಾ ಪಾರ್ಟಿ. ಅಷ್ಟಕ್ಕೂ ಈ ಅಭಿಜಿತ್ ದೀಪ್ಕೆ ಯಾರು? ಇವ್ರು ಸುಮ್ಮನೆ ಇಂಟರ್ನೆಟ್ನಲ್ಲಿ ಟ್ರೋಲ್ ಮಾಡುವ ಸಾಮಾನ್ಯ ಯುವಕನ? ಖಂಡಿತ ಅಲ್ಲ. ಇವ್ರು ರಾಜಕೀಯ ಕಮ್ಯುನಿಕೇಷನ್ ಅಲ್ಲಿ ಪಳಗಿದ ಆಟಗಾರ. ಈ ಹಿಂದೆ ಇವರು ಆಮ್ ಆದ್ಮಿ ಪಾರ್ಟಿಯ ಎಎಪಿ ಸೋಷಿಯಲ್ ಮೀಡಿಯಾ ಮತ್ತು ಕಮ್ಯುನಿಕೇಷನ್ ಇನ್ಚಾರ್ಜ್ ಆಗಿ ಕೆಲಸ ಮಾಡಿದವರು. ಆದರೆ ಸಾಂಪ್ರದಾಯಿಕ ರಾಜಕೀಯದ ಮೇಲಿದ್ದ ಭರವಸೆಗಳು ಹುಸಿಯಾದಾಗ ಸಿಸ್ಟಮ್ ಅನ್ನು ಬುಡಮೇಲು ಮಾಡಲು ಇವರು ಆರಿಸಿಕೊಂಡ ಹಾದಿಯೇ ಈ ಸಿಜೆಪಿ. ಇನ್ಸ್ಟಾಗ್ರಾಂನಲ್ಲಿ ಈ ಅಕೌಂಟ್ ಶುರುವಾದ ಕೇವಲ 3 ದಿನದಲ್ಲಿ 1 ಕೋಟಿಗೂ ಹೆಚ್ಚು ಯುವಕರು ಇದರ ಹಿಂದೆ ಬಂದು ನಿಲ್ಲುತ್ತಾರೆ. ಅಂದ್ರೆ ಭಾರತದ ಯುವಜನತೆಯಲ್ಲಿ ಉದ್ಯೋಗ ಸಿಗದೆ ಅಡಗಿರುವ ಹತಾಶೆ ಮತ್ತು ಸಿಸ್ಟಮ್ ಮೇಲಿರುವ ಆಕ್ರೋಶ ಎಷ್ಟಿರಬಹುದು ಯೋಚನೆ ಮಾಡಿ. ಇವರು ನೇಪಾಳದಲ್ಲಿ ಇತ್ತೀಚೆಗೆ ನಡೆದ ಜೆನ್ಜಿ ಕ್ರಾಂತಿಯ ಮಾದರಿಯನ್ನೇ ಭಾರತದಲ್ಲೂ ಅಳವಡಿಸಿಕೊಳ್ಳುತ್ತಿದ್ದಾರೆ. ಇಲ್ಲಿ ಯಾವುದೇ ಕಲ್ಲು ತೂರಾಟವಿಲ್ಲ, ರಸ್ತೆ ತಡೆಯಿಲ್ಲ. ಬದಲಾಗಿ ಇವರು ಬಳಸುವುದು ಹರಿತವಾದ ಮೀಮ್ಗಳು, ನಗುವಿನ ಹಿಂದಿರುವ ಕಟು ವಿಡಂಬನೆ ಮತ್ತು ಸಟೈರ್. ಸಿಜೆಪಿ ಕೇವಲ ಮೀಮ್ ಹಾಕಿ ಸುಮ್ಮನೆ ಕೂತಿಲ್ಲ. ಇವರು ತಮ್ಮ ಅಧಿಕೃತ ವೆಬ್ಸೈಟ್ನಲ್ಲಿ ಘೋಷಿಸಿರುವ ಆ 5 ಮುಖ್ಯ ಬೇಡಿಕೆಗಳನ್ನು ಕೇಳಿದರೆ ದೇಶದ ಹಳೆಯ ರಾಜಕಾರಣಿಗಳ ಎದೆ ನಡುಗುವುದು ಗ್ಯಾರಂಟಿ. ಬೇಡಿಕೆ 1, ನ್ಯಾಯಾಂಗದ ಪಾವಿತ್ರ್ಯತೆ. ಯಾವುದೇ ಮುಖ್ಯ ನ್ಯಾಯಮೂರ್ತಿಗಳು ನಿವೃತ್ತಿಯಾದ ತಕ್ಷಣ ರಾಜ್ಯಸಭಾ ಸ್ಥಾನವನ್ನಾಗಲಿ ಅಥವಾ ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆಯನ್ನಾಗಲಿ ಪಡೆಯುವಂತಿಲ್ಲ. ನ್ಯಾಯಾಂಗ ಸ್ವತಂತ್ರವಾಗಿರಬೇಕು. ಬೇಡಿಕೆ 2, ಚುನಾವಣಾ ಪಾರದರ್ಶಕತೆ. ಮತದಾರರ ಪಟ್ಟಿಯಿಂದ ಕಾನೂನುಬಾಹಿರವಾಗಿ ಸಾಮಾನ್ಯ ಜನರ ಹೆಸರುಗಳನ್ನು ಡಿಲೀಟ್ ಮಾಡುವ ಚುನಾವಣಾ ಅಧಿಕಾರಿಗಳ ಮೇಲೆ ದೇಶದ್ರೋಹದ UAPA ಕಾಯ್ದೆಯಡಿ ಕೇಸ್ ಹಾಕಿ ಜೈಲಿಗೆ ಅಟ್ಟಬೇಕು. ಬೇಡಿಕೆ 3, ಮಹಿಳಾ ಸಬಲೀಕರಣ. ಮಹಿಳೆಯರಿಗೆ ಕೇವಲ 33% ಮೀಸಲಾತಿಯ ಭಿಕ್ಷೆ ಬೇಡ, ನೇರವಾಗಿ 50% ಸಮಾನ ಪಾಲು ಬೇಕು. ದೇಶದ ಒಟ್ಟು ಕ್ಯಾಬಿನೆಟ್ ಸಚಿವರಲ್ಲಿ ಅರ್ಧದಷ್ಟು ಮಹಿಳೆಯರೇ ಇರಬೇಕು. ಬೇಡಿಕೆ 4, ಮಾಧ್ಯಮಗಳ ಸ್ವತಂತ್ರತೆ. ಅಂಬಾನಿ ಮತ್ತು ಅದಾನಿ ಅವರಂತಹ ಕಾರ್ಪೊರೇಟ್ ದೈತ್ಯರ ಒಡೆತನದಲ್ಲಿರುವ ಸತ್ಯವನ್ನು ಮರೆಮಾಚುವ ಮಾಧ್ಯಮ ಸಂಸ್ಥೆಗಳ ಲೈಸೆನ್ಸ್ ಅನ್ನು ತಕ್ಷಣ ರದ್ದುಗೊಳಿಸಬೇಕು. ಈ ಕಾಕ್ರೋಚ್ ಜನತಾ ಪಾರ್ಟಿ 2029ರ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇಲ್ವಾ ಅನ್ನೋದು ಮುಂದಿನ ಮಾತು. ಆದರೆ ಇವರೊಂದು ಎಚ್ಚರಿಕೆಯ ಗಂಟೆ ಬಾರಿಸಿದ್ದಾರೆ. ಯಾವಾಗ ದೇಶದಲ್ಲಿ ವಿರೋಧ ಪಕ್ಷಗಳು ದುರ್ಬಲವಾಗ್ತವೋ, ಯಾವಾಗ ಜನರ ಧ್ವನಿ ಸತ್ತೋಗ್ತದೋ, ಆವಾಗ ಇಂತಹ ವಿಚಿತ್ರ ಸಂಘಟನೆಗಳು ಹುಟ್ಕೊಳ್ಳುತ್ತವೆ. ದೇಶದ ಯುವ ಪಡೆಯನ್ನು ನೀವು ಅವಮಾನಿಸಬಹುದು, ಇಗ್ನೋರ್ ಮಾಡಬಹುದು. ಆದರೆ ನೆನಪಿಡಿ, ಪ್ರಜಾಪ್ರಭುತ್ವದಲ್ಲಿ ಜನರೇ ಪ್ರಭುಗಳು. ಆ ಜನರಲ್ಲಿ, ಅದರಲ್ಲೂ ಯುವಶಕ್ತಿಯ ಆಕ್ರೋಶದ ಸಣ್ಣ ಕಿಡಿ ಹೊತ್ತಿದರೂ ಸಾಕು, ಅದು ಎಂತಹ ದೊಡ್ಡ ಸಾಮ್ರಾಜ್ಯವನ್ನಾದರೂ ಸುಟ್ಟು ಬೂದಿ ಮಾಡಬಲ್ಲದು. ಸಿಜೆಪಿ ಕೇವಲ ಹೆಸರಲ್ಲ, ಅದು ಇವತ್ತಿನ ಯುವಕರ ಒಳಗಿರುವ ಜ್ವಾಲಾಮುಖಿ. ನಿಮ್ಗೇನನ್ಸುತ್ತೆ? ಈ ಜಿರಳೆಗಳ ಸೈನ್ಯ ಭಾರತದ ರಾಜಕೀಯದ ಹಣೆಬರಹವನ್ನು ಬದಲಾಯಿಸ್ತಾ?
ಅಥವಾ ಕೇವಲ ಇಂಟರ್ನೆಟ್ ಗುಳ್ಳೆಯಂತೆ ಕರಗಿ ಹೋಗ್ತಾ? ನಿಮ್ಮ ಕಟು ಅನಿಸಿಕೆಯನ್ನು ತಪ್ಪದೆ ಕೆಳಗೆ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.